ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಿವಕುಮಾರ್ ಅವರು, ಇಲ್ಲಿವರೆಗೂ ಬಿಜೆಪಿ ಸರ್ಕಾರದಲ್ಲಿ ಅನೇಕ ಸಚಿವರ ಮೇಲೆ, ಶಾಸಕರ ಮೇಲೆ ಅನೇಕ ಹಗರಣಗಳ ವಿಚಾರವನ್ನು ಕೇಳ್ತಾ ಬಂದ್ವಿ. ಫಾರ್ ದಿ ಫಸ್ಟ್ ಟೈಮ್ ಒಬ್ಬ ರಾಜ್ಯದ ಮಂತ್ರಿ ನಿಮ್ಮ ಮೇಲೆ ನೇರವಾದ ಗಂಭೀರ ಗುರುತರ ಆರೋಪ ಮಾಡಿದ್ದಾರೆ. ಅರಣ್ಯ ಸಚಿವ CP ಯೋಗೇಶ್ವರ್ ಅವರೊಬ್ಬರೇ ಏನು ಮಾಡಿಲ್ಲ, ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಇದೇನು ಹೊಸದೇನು ಆರೋಪ ಅವರೇನೋ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಕೂಡ ಆರೋಪ ಮಾಡಿದ್ದಾರೆ. ಅದೇ ಆರೋಪನ ಅವರ ಹೆಜ್ಜೆನ ಮಾನ್ಯ ಶ್ರೀ ಯೋಗೇಶ್ ಅವರು ಅಲ್ಲ, ಈ ಹಿಂದೆ ಎಲ್ಲ ಅನೇಕ ಜನ ನಿಮ್ಮ ಮೇಲೆ ಆರೋಪಗಳನ್ನು ಮಾಡಿರ್ಬೋದು ರಾಜಕೀಯ ಕಾರಣಕ್ಕೋಸ್ಕರ. ಕಳೆದ 2.5 ದಶಕಗಳಿಂದಲೂ ಕೂಡ ತಾವು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಸಕ್ರಿಯ ರಾಜಕಾರಣದಲ್ಲಿದ್ದೀರಿ, ಮಂತ್ರಿಯೆಲ್ಲ ಆಗಿದ್ದೀರಿ. ಆದರೆ ನೇರವಾದ ಆರೋಪಗಳು ಮಾಡಿರಲಿಲ್ಲ. ನೀವು ಕಳೆದ 2.5 ದಶಕಗಳಿಂದಲೂ ಕನಕಪುರದಲ್ಲಿ ಶಾಸಕರಾಗಿ, ಆ ಕನಕಪುರ ಜಂಗಲ್ ರಾಜ್ ಆಗಿದೆ. ಅಲ್ಲಿ DK ಶಿವಕುಮಾರ್ ಅಣತಿಯಂತೆ ಎಲ್ಲವೂ ನಡೆಯುತ್ತೆ. ಅಲ್ಲಿ ನಡೀತಾ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ, ಇಟ್ ಈಸ್ ಅ ರಿಪಬ್ಲಿಕ್ ಕನಕಪುರ. ಅಂದರೆ ಅಲ್ಲಿ ನೀವು ಒಂಥರ ಚಕ್ರಾಧಿಪತ್ಯ ಥರ ನಿಮಗೆ ಬೇಕಾದ ಥರ ನೀವು ನಡ್ಕೋತಾ ಇದ್ದೀರಿ. ಅಲ್ಲಿ ಎಲ್ಲ ಅಕ್ರಮಗಳು ಕೂಡ ನಡೀತಾ ಇದೆ, ಅದು ನಿಮ್ಮ ಅಣತಿಯಂತೆ, ಅದನ್ನು ನೀವೇ ಮಾಡ್ತಾ ಇದ್ದೀರಿ. ಆ ಜಿಲ್ಲೆಯಿಂದ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅಲ್ಲಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ರಾಮಕೃಷ್ಣ ಹೆಗಡೆಯವರು ಆ ತಾಲೂಕಿನಿಂದ ಆಯ್ಕೆಯಾಗಿದ್ದಾರೆ. ಕುಮಾರಸ್ವಾಮಿಯವರು ಆ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಪಕ್ಕದಲ್ಲಿ SM ಕೃಷ್ಣರವರು ಪಕ್ಕದ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಆ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಇಂಥ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರಿಗೆ ಒಳಗೊಂಡಂಥ ಈ ಜಿಲ್ಲೆಯಲ್ಲಿ 50 ಕಿಲೋಮೀಟ್ರ್ ಇಷ್ಟೆಲ್ಲ ನಾಯಕರುಗಳನ್ನು ತಯಾರು ಮಾಡಿದಂಥ ಜಿಲ್ಲೆಯಲ್ಲಿ ಒಂದು ಫೆಡರಲ್ ಸ್ಟ್ರಕ್ಚರು, ಅಲ್ಲಿ ಜಂಗಲ್ ರಾಜ್ ಇದೆ ಅಂಥೇಳಿ ಯಾರೋ ಕರೀತಾರೆ ಅಂತಂದರೆ ಯಾರೋ ಕರೆದಿದ್ದಲ್ಲ ಅದು. ಶಿವಕುಮಾರ್ ಅವರೇ ಒಬ್ಬ ಜವಾಬ್ದಾರಿಯುತ ಸಚಿವ, ಸಚಿವರು ನಿಮ್ಮ ಮೇಲೆ ಆರೋಪ ಮಾಡಿರೋದು. ನೀವು ಇಡೀ ಅರಣ್ಯ ಭೂಮಿಯನ್ನು ಲೂಟಿ ಹೊಡೆದಿದ್ದೀರಿ, ಇಡೀ ಗುಡ್ಡಗಳಿಗೆ ತಗೊಂಡೋಗಿ ಮಿಷನ್ ಫಿಕ್ಸ್ ಮಾಡಿದ್ದೀರಿ. ಅಲ್ಲಿ ಹೆಚ್ಚು ಕಮ್ಮಿ ಇಲ್ಲಿವರೆಗೆ ಒಂದು 30,000 ಕೋಟಿಯಷ್ಟು ಅಲ್ಲಿಯ ಕಲ್ಲು ಅಕ್ರಮ ಸಾಗಣೆಯಾಗಿದೆ ಹೊರದೇಶಕ್ಕೆ. ಅದು DK ಶಿವಕುಮಾರ್ ನೇತೃತ್ವದಲ್ಲಾಗಿರೋದು. ಇದೇ ಆರೋಪವನ್ನು ಸರ್ಕಾರಗಳು ಮಾಡಿ ತನಿಖೆ ನಡೆಸಿ ಹೌಸ್ ಕಮಿಟಿ ನಡೆಸಿದ್ದಾರೆ, COD ಎನ್ಕ್ವೈರಿ ಮಾಡಿಸಿದ್ದಾರೆ. ಎಲ್ಲ ತನಿಖೆಗಳು ನಡೆದರೂ ಕೂಡ ಈ DK ಶಿವಕುಮಾರ್ ಮೇಲೆ ಒಂದು ಸಣ್ಣ ಆರೋಪ ಮಾಡೋಕ್ಕಾಗಲಿಲ್ಲ, ಒಂದು ಕೇಸ್ ರಿಜಿಸ್ಟರ್ ಮಾಡೋಕ್ಕಾಗಲಿಲ್ಲ. ಪಾಪ ಯೋಗೇಶ್ ಏನೋ ಈಗೆಲ್ಲ ಒಂದು 3-4 ತಿಂಗಳ ಹಿಂದೆ ಒಂದು ಮಂತ್ರಿ ಆಗಿದ್ದಾರೆ, ಒಂದು ಕೋತಿ ಕೈಗೆ ಗುರುಗಂಜಿ ಸಿಕ್ಕಿದಂಗೆ ಆಗಿದೆ. ಈ ದೀಪ ಹಾರಬೇಕಾದ್ರೆ ಅಮಿತ್ ಪ್ರಕಾಶ ಜಾಸ್ತಿ ಆಗ್ತದಂತೆ ಅಂಥ ಕಾಲ ಬಂದಿದೆ. ಆ ಆರಕ್ಕಿನ ಮುಂಚಿತವಾಗಿ ಯಾರನ್ನಾರು ಒಬ್ಬರ ಮೇಲೆ ಏನಾದ್ರು ಬಟ್ಟಿಡಬೇಕಲ್ಲ, ಕಪ್ಪು ದೃಷ್ಟಿ ತರಬೇಕಲ್ಲ, ಅದಕ್ಕೆ ಯೋಗೇಶ್ ಅವರು ಪ್ರಯತ್ನ ಮಾಡ್ತಾರೆ. 30,000 ಟನ್ನೋ ಕೋಟಿನೋ ವಿದೇಶಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ದೀರಲ್ಲ. ಕನಕಪುರ ತಾಲೂಕಲ್ಲಿ ಬೇಕಾದಷ್ಟು ಜಮೀನುಗಳಿದೆ, ನನ್ನ ಹತ್ರನೂ ಜಮೀನಿದೆ, ನನ್ನ ಆಸ್ತಿಲಿ ಜಮೀನಿದೆ. ಸ್ವಲ್ಪ ಹೇಳ್ತೀರಿ ನೀವು ಮಿಸ್ಟರ್ ಅಮಿತ್ ಪಾಳ್ಯ ಅವರೇ, ಇರುವಂತ ಎಲ್ಲಾ ಸ್ವಲ್ಪ ಕೇಳ್ರಿ. ಕಲ್ ತೆಗಿತಾ ಇರೋದು ನೀವು, ಬೇರೆಯವ್ರಿಗೆ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವ್ದಾದ್ರು ಫ್ಯಾಕ್ಟ್ರಿಗಳು ಬೇಕು ಅಂದರೆ ಆ ಯೋಗೇಶ್ ಕುಟುಂಬಕ್ಕೆ ಇಲ್ಲಿ ಯಾರು ಆರೋಪ ಮಾಡೋದು ಬೇಕಾದ್ರೆ ಹೇಳಿ, ಕರ್ಕೊಂಬರಕ್ಕೆ ಹೇಳಿ, ಬೇಕಾದ್ರೆ ರಿಜಿಸ್ಟರ್ ಮಾಡಿಕೊಡೋಣ. ನಮ್ಮ ಸ್ವಂತ ಭೂಮಿಯಲ್ಲಿ ಕಲ್ಲಿರ್ಬೋದು, ನಮ್ಮ ಸ್ವಂತ ಭೂಮಿಯಲ್ಲಿ ಮಣ್ಣಿರ್ಬೋದು. ನಮ್ಮ ಭೂಮಿಯಲ್ಲಿ ನಾವು ತೆಗೆದುಕೊಳ್ಳೋಕ್ಕೆ ಯಾರ್ದೇನು ಪರ್ಮಿಷನ್ ಏನು ಬೇಕಾಗಿಲ್ಲ. ಸರ್ಕಾರದಲ್ಲಿ ಒಂದು ಪರ್ಮಿಷನ್ ಕಾನೂನಿದೆ, ಪರ್ಮಿಷನ್ ತಗೊಳ್ಬೋದು, ನಾವು ವ್ಯವಹಾರ ಮಾಡ್ಬೋದು. ಖನಿಜ ಸಂಪತ್ತುಗಳು ನಿಮ್ದಲ್ಲ, ನಿಮ್ಮ ಭೂಮಿಯಲ್ಲಿ ಇದ್ರೂ ಕೂಡ ಅದು ಸರ್ಕಾರದ ಸ್ವತ್ತು. ಅರಣ್ಯ ಸಚಿವರಾಗಿ ನೀವು ನೋಡಿ ದರೋಡೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪೇನು? ದರೋಡೆ ಏನಾದ್ರು ಮಾಡ್ತೀನಿ ಅನ್ನೋದಾಗಿದ್ರೆ ಇಲ್ಲಿಂದ ಮಂಗಳೂರವರೆಗೂ ಕೂಡ ಸ್ವಾಮಿ, ಮಂಗಳೂರವರೆಗೂ ಕೂಡ ಎಷ್ಟು ಫಾರೆಸ್ಟ್ ಚೆಕ್ ಪೋಸ್ಟು, ಮೈನ್ಸಂಜಾಲಿ ಚೆಕ್ ಪೋಸ್ಟು, ಇನ್ಕಮ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು ಎಲ್ಲ ಇದೆಯಲ್ಲ, ನಿಲ್ಲಿಸ್ಬೋದಲ್ಲ. ನನ್ನ ಮೇಲೆ ಯಾವ್ದಾದ್ರು ಒಂದು ಕೇಸ್ ರಿಜಿಸ್ಟರ್ ಮಾಡ್ಬೋದಲ್ಲ, ಇಲ್ಲ ಯಾವ್ದಾದ್ರು ಒಂದು ತನಿಖೆ ನಡೆಸಿಸಿ ಏನಾದ್ರು ಒಂದು ಮಾಡ್ಬೋದಾಯ್ತಲ್ಲ. ಆದರೆ ಇವತ್ತವರೆಗೂ ಈ DK ಶಿವಕುಮಾರ್ ಮೇಲೆ ಒಂದು ಸಣ್ಣ ಕೇಸ್ ಮಾಡೋಕ್ಕಾಗಿಲ್ಲ. ನಾಲ್ಗೆ ಇದೆ ಅಂತೇಳಿ ಏನೇನೋ ಮಾತಾಡ್ತೀನಿ ಅಂತಂದರೆ ಆ ಮಾತಿಗೆ ಸೂಕ್ತವಾದ ಸಂದರ್ಭದಲ್ಲಿ ರಣರಂಗ ನಡೀತದಲ್ಲ, ಪೊಲಿಟಿಕಲ್ ಬ್ಯಾಟಲ್ ಜನರ ಮಧ್ಯೆ, ಅಲ್ಲದಕ್ಕೆ ಉತ್ತರ ಕೊಡ್ತೀನಿ. ತಾವು
ಇದನ್ನೆಲ್ಲ ಹೇಳ್ತಾ ಬಂದಿನಿ, ನನ್ನ ಮೇಲೆ ಒಂದು ಆರೋಪ ಮಾಡ್ಸೋಕ್ಕಾಗಲಿಲ್ಲ ಅಂತೇಳಿ. ನಿಮ್ಮ ಹಿನ್ನೆಲೆ ಹೇಳಿದರು ಅವರು, ನೇರವಾಗಿ ಬಹಿರಂಗವಾಗಿ ಹೇಳಿದರು ಅವರು ಮಾಧ್ಯಮದ ಮುಂದೆ. ನೀವು ಕೊತ್ವಾಲ್ ರಾಮಚಂದ್ರ ಅವರ ಜೊತೆ ಇದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ಭೂಗತ ಪಾತಕಿ, ಅವ್ರು ಕಾಲೊತ್ಕೊಂಡು ಅವರು ಟೀ ಕಾಫಿ ಕೊಡ್ತಾ ಇದ್ದವ್ರು, ಇವ್ರ ಹಿನ್ನೆಲೆ ಏನು? ಇವರು ಕೂಡ ಹಾಗೆ ಎಲ್ಲರನ್ನು ಬೆದರಿಸಿ ಹೆದರಿಸಿ ಇದನ್ನು ಮಾಡ್ತಾ ಇದ್ದಾರೆ. ಪಾಪ ಆ ಕಂದ ಎಲ್ಲಿಂದ ಹುಡ್ತಾ ರಾಜಕೀಯವಾಗಿ ಎಲ್ಲಿಂದ ಬಂದ ಚರ್ಚೆಗೆ ನಾನು ಈ ಸಂದರ್ಭದಲ್ಲಿ ಹೋಗೋದಿಲ್ಲ. ನಾನು ಕೊತ್ವಾಲ್ ರಾಮಚಂದ್ರನ್ ಜೊತೆ ಇದ್ನೋ, ಜಯರಾಜ್ ಜೊತೆ ಇದ್ನೋ, ನಿಮ್ಮ ಜೊತೆ ಇದ್ನೋ, ಅವನ ಜೊತೆ ಇದ್ನೋ, ಆದರೆ ಈ 25 ವಯಸ್ಸು ಈ ಬೆಂಗಳೂರು ನಗರದಲ್ಲಿ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರು ದೇವೇಗೌಡರ ಮೇಲೆ ಟಿಕೆಟ್ ಕೊಡ್ತಾರೆ. ತಿರ್ಗಾದಾದಮೇಲೆ ಇನ್ನೊಂದು ಬೈ ಎಲೆಕ್ಷನ್ ಬರ್ತದೆ, ಫಾರ್ಮರ್ ಪ್ರೈಮ್ ಮಿನಿಸ್ಟ್ರು ಈ ರೌಡಿಗೆ ಅಂತ ಏನು ಹೇಳ್ತಾರಲ್ಲ, ರೌಡಿನೋ ಚಾಕಾಚೂರಿ ಅಂತ ಏನೋ ಮಾತಾಡ್ತಾರಲ್ಲ, ಅವನಿಗೆ ಇನ್ನು ಯಾರು ಗಣಿಸ್ರಿಲ್ಲ ದೇವೇಗೌಡರ ಮೇಲೆ ಅಂಥೇಳಿ ಇದೇ ಯೋಗೇಶ್ ನಿಂತ್ಕೊಂಡು ಇಲ್ಲ ಶಿವಕುಮಾರ್ ಕೊಟ್ಟರು ಮಾತ್ರ ಎಲೆಕ್ಷನ್ ಫೇಸ್ ಮಾಡ್ಬೋದು, ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನ್ನ ಮೇಲೆ ಒಬ್ಬ ಮಿನಿಸ್ಟರ್ ಆಗಿದ್ದವನು ನಾನು ಹೋಗಿ ತಿರ್ಗಾ ದೇವೇಗೌಡರ ಮೇಲೆ ಎಲೆಕ್ಷನ್ ಫೈಟ್ ಮಾಡ್ತೀನಿ. ನನ್ನ ಮೇಲೆ ಇಷ್ಟು ಕ್ರೆಡಿಬಿಲಿಟಿ ಇಲ್ಲ ಅಂತಂದರೆ ರಾಹುಲ್ ಗಾಂಧಿ ಯಾಕೆ, ರಾಜೀವ್ ಗಾಂಧಿ ಯಾಕೆ ನನಗೆ ಆವತ್ತು ಐಡೆಂಟಿಫೈ ಮಾಡ್ತಿದ್ರು? ಸೋನಿಯಾ ಗಾಂಧಿಯವರು ಯಾಕೆ ನನ್ನನ್ನು ಪ್ರೈಮ್ ಮಿನಿಸ್ಟರ್ ಮೇಲೆ ನೀನು ನಿಂತ್ಕೊ ಅಂತ ಹೇಳ್ತಿದ್ರು? SM ಕೃಷ್ಣ ಅವ್ರು ಯಾಕೆ ನಿಂತ್ಕೊ ಅಂತ ಹೇಳ್ತಿದ್ರು? ಇಡೀ ಕ್ಯಾಬಿನೆಟ್ ಯಾಕೆ ನಿಂತ್ಕೊಳ್ತಿದ್ರು? ಈತ ನಮ್ಮ ಕ್ಷೇತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ MLA ಇದ್ನಲ್ಲ, ನಮ್ಮ ಜಿಲ್ಲೆಯಲ್ಲಿ MLA ಇದ್ದಲ್ಲ, ಈತ ಯಾಕೆ ನನಗೆ ಬೆಂಬಲವಾಗಿ ನಿಂತ್ಕೊಳ್ತಿದ್ದ? ಇದನ್ನು ಆಲೋಚನೆ ಮಾಡಬೇಕು. ಸುಮ್ಮನೆ ನಾಲ್ಗೆ ಇದೆ ಅಂತೇಳಿ ಏನೇನೋ ಮಾತಾಡೋಂಥದ್ದಲ್ಲ. ಒಂದು ಹೇಳ್ತೀನಿ ಕೇಳಿ, ಒಂದು ಸಣ್ಣ ಆರೋಪ ಮಾತಾಡ್ತಾರೆ, ಮಾತಾಡೋದನ್ನ ತಪ್ಪು ಅಲ್ಲ, ರಾಜಕೀಯದಲ್ಲಿ ಎಲ್ಲರ ಮೇಲೂ ಆರೋಪ ಮಾಡ್ತಾರೆ. ತೋರಿಸ್ಲಿ ರೀ, ನಾನು ಭಾಳ ಕಷ್ಟಪಟ್ಟು ಒಂದು ರೈತ ಕುಟುಂಬದಿಂದ ಬಂದಿದ್ದೀನಿ, ವ್ಯವಸಾಯ ಬದುಕಿದ್ದೀನಿ, ಒಂದು ಸ್ಟೆಂಟ್ ಸಿನಿಮಾ ನಡೆಸಿದ್ದೀನಿ, 4-5 ಸಿನಿಮಾಗಳು ಇಟ್ಕೊಂಡಿದ್ದೆ ನಾನು. ಬೈ ಬಿಸ್ನೆಸ್ ಕೆಲವು ಸಂದರ್ಭದಲ್ಲಿ ಆಯ್ಕೆ ಮಾಡಿರ್ಬೋದು, ಎಜುಕೇಷನ್ ಇಷ್ಟು ಒಂದು ಚಾಯ್ಸ್ ಇರ್ಬೋದು, ನನ್ನದೇ ಆದಂಥ ಪ್ಯಾಷನ್ ಇದೆ ಲೈಫಲ್ಲಿ, ನಾವು ಮಾಡ್ಕೊಂಡು ಬಂದಿದ್ವಿ. ಸುಮ್ಮನೆ ಬಿಟ್ಬಿಟ್ಟು ನಾನು ಕೈ ಕಟ್ಟೆ ಕಾಲು ಒತ್ತಿದೆ. ಹೌದಪ್ಪ, ನಿಮಗೂ ಏನಾದ್ರು ಕೆಲಸ ಆಗಬೇಕಾದ್ರೆ ಈ ಸಂದರ್ಭದಲ್ಲಿ ಗೌರವದಿಂದ ಕಾಣ್ತೇವೆ, ಬೇಕಾದ ಸಂದರ್ಭದಲ್ಲಿ ಸ್ನೇಹ ಇರ್ತದೆ. ನಾನು ಯಾಕೆ ಸಣ್ಣ ಪರ್ಸ್ನಲ್ಲು ವಿಚಾರ ಮತ್ತೊಂದು ವಿಚಾರಕ್ಕೆ ನಾನು ಬೇರೆ ವಿಚಾರಕ್ಕೆ ಹೋಗ್ಬಿಟ್ರೆ ನಿಮ್ಮಲ್ಲಿ ಒಂದು ದೊಡ್ಡ ಸ್ಟೋರಿ ಮಾಡಿಬಿಡ್ತೀರ. ಐ ಡೋಂಟ್ ವಾಂಟ್ ಟು ಗೋ ಟು ದ ಸ್ಟೋರಿ. ರೈಟ್ ಶಿವಕುಮಾರ್, ನಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.